ಜಿಲ್ಲೆಯ ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆ ಸರ್ಕಾರದ ಅನುಮತಿ ಪಡೆಯದೆ ಶಾಲೆ ನಡೆಸುತ್ತಿರುವ ಬಗ್ಗೆ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಮನೆಕಿಳಿಯಲ್ಲಿರುವಂತಹ ಗುರುನಾನಕ್ ಪಬ್ಲಿಕ್ ಶಾಲೆ ಹಾಗೂ ಔರಾದ್ ಪಟ್ಟಣದಲ್ಲಿರುವ ಗುರುನಾನಕ್ ಪಬ್ಲಿಕ್ ಶಾಲೆ ಸರ್ಕಾರದಿಂದ ಅನುಮತಿ ಪಡೆಯದೆ ಶಾಲೆ ನಡೆಸುತ್ತಿರುವುದಾಗಿ ಸಾಮಾಜಿಕ ಕಾರ್ಯಕರ್ತ ಮಾರುತಿ ಕಂಠಿ ಅವರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಮಾರುತಿ ಕಂಠಿ, ಕಳೆದ 1.5 ವರ್ಷದಿಂದ ಹಿಂದೆ 2 ಶಾಲೆಗಳ ಅನುಮತಿ ವಿಚಾರವಾಗಿ ಮಾಹಿತಿ ಹಕ್ಕಿನಡಿ ಅರ್ಜಿ ಸಲ್ಲಿಸಿದ್ದೆ. 30 ದಿನಗಳಾದರೂ ಕೂಡ ಮಾಹಿತಿ ದೊರೆಯದ ಹಿನ್ನೆಲೆ ಪ್ರಥಮ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದೇನೆ. ಆದರೆ ಪ್ರಥಮ ಮೇಲ್ಮನವಿ ಸಲ್ಲಿಸಿ ಸುಮಾರು 14 ತಿಂಗಳು ಕಳೆದರೂ ಕೂಡ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಯಾವುದೇ ರೀತಿಯ ಪ್ರತ್ಯುತ್ತರವನ್ನು ಒದಗಿಸಿಲ್ಲ. ಈ ಬಗ್ಗೆ ಶಿಕ್ಷಣ ಇಲಾಖೆಗೆ ದೂರನ್ನು ಕೂಡ ಸಲ್ಲಿಸಿದ್ದೇನೆ. ಆದರೆ ದೂರು ಕೊಟ್ಟು ವರ್ಷಗಳೇ ಕಳೆದರೂ ಕೂಡ ಯಾವುದೇ ಕ್ರಮ ಹಾಗೂ ಹಿಂಬರಹ ನೀಡದಿರುವುದು ಅಧಿಕಾರಿಗಳ ಕರ್ತವ್ಯ ಲೋಪಕ್ಕೆ ಕೈಗನ್ನಡಿಯಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಜಿಲ್ಲೆಯಲ್ಲಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ದುಡ್ಡು ಪಡೆದು ಈ ರೀತಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಆದ್ದರಿಂದ ಇಂತಹ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ರೀತಿಯ ಅನಧಿಕೃತವಾಗಿ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವ ಆಡಳಿತ ಮಂಡಳಿ ಹಾಗೂ ಅಧ್ಯಕ್ಷರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಒಂದು ವೇಳೆ ಅನುಮತಿ ಪಡೆಯದೆ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವವರ ವಿರುದ್ಧ ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಶಿಕ್ಷಣ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥ ಒಂದು ಸ್ಕೂಲ್ ಇದೆ. ಅದರದು ಇರ್ತಕ್ಕಂಥದ್ದು ಒಂದೇ ಸ್ಕೂಲ್ ಬೀದರ್ದಲ್ಲಿ. ಆ ಬೀದರ ಸ್ಕೂಲ್ ಹೆಸರ ಮೇಲೆ ಇವತ್ತು ವಿವಿಧ ತಾಲೂಕುಗಳಲ್ಲಿ ಅಂದರೆ ಇವತ್ತು ಹುಮನಾಬಾದ್ ತಾಲೂಕದ ಮನ್ನೆಕಿಳಿ ಗ್ರಾಮದಲ್ಲಿ ಆಗಲಿ, ಔರಾದ್ ತಾಲೂಕದ ಲೋಕಲ್ ನಗರದಲ್ಲಾಗಲಿ ಇವರು ಶಾಲೆಗಳು ಅನುಮತಿ ಪಡಿಲಾರ್ದೇ, ಸರ್ಕಾರದ ಯಾವುದೇ ರೀತಿ ಅನುಮತಿ ಪಡಿಲಾರ್ದೇ ಇವತ್ತೇನಪ್ಪ ಅಂದ್ರೆ ಶಾಲೆಗಳು ನಡೆಸ್ತಾ ಇದ್ದಾರೆ. ಅದರನ್ನು ಕುರಿತು ನಾನೇನಪ್ಪ ಅಂದ್ರೆ ಮಾನ್ಯ DDP ಅವರಿಗೇನಪ್ಪ ಅಂತಂದ್ರೆ ಒಂದು ಮಾಹಿತಿ ಕೇಳಿದೆ. ಯಾವಾಗಂದ್ರೆ 7/10/2024 ಏನಪ್ಪ ಅಂದ್ರೆ ನಾನು ಒಂದು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ. ಬಟ್ ಆ ಅರ್ಜಿಗೆ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ನಾನು ಕೇಳಿರುವ ಮಾಹಿತಿಗೆ ಯಾವುದೇ ಹಿಂಬರ ಇಲ್ಲ, ಅಥವಾ ನನಗೆ ಕೇಳಿರೋ ಮಾಹಿತಿಗೆ ನನಗೆ ಕರೆಸನೂ ಕೂಡ ಯಾವುದೇ ಥರದ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ನಾನು ಅದೇ DDP ಅವರಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೇಲ್ಮನವಿ ಪ್ರಥಮ ಮೇಲ್ಮನವಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇರೋದರಿಂದ ಅವರನ್ನು ನಾನು ಏನಪ್ಪ ಅಂದ್ರೆ ಮೇಲ್ಮನವಿ ಹೋಗಿದೆ. ಆ ಮೇಲ್ಮನವಿ ಹೋದ್ರೂ ಕೂಡ ಇಲ್ಲಿವರೆಗೆ ಏನಂತಂದ್ರೆ ಅದರ ಬಗ್ಗೆಗೂ ಕೂಡ ಯಾವುದೇ ಒಂದು ಹಿಂಬರ ಕೂಡ ಬಂದಿಲ್ಲ, ಯಾವುದೂ ನನಗೆ ಪತ್ರ ಕೂಡ ಬಂದಿಲ್ಲ. ಅದು ಆದ ನಂತರ ನಾನೇನು ಮಾಡಿದೆ, ಮತ್ತೆ DDP ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಸಂಘಟನಾ ಲೆಟರ್ ಪ್ಯಾಡ್ ಮೇಲೆ ನಾನೇನಪ್ಪ ಅಂದ್ರೆ ದೂರು ಕೊಟ್ಟೆ. ಇವತ್ತು ಮನ್ನೆಕಿಳಿ ಒಂದು ಗ್ರಾಮದಲ್ಲಿ ಗುರುನಾನಕ್ ಪಬ್ಲಿಕ್ ಸ್ಕೂಲು ಸರ್ಕಾರದ ಅನುಮತಿ ಪಡಿಲಾರ್ದೇ ಅಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ. ಮತ್ತು ಔರಾದ್ ತಾಲೂಕದಲ್ಲೂ ಕೂಡ ಗುರುನಾನಕ್ ಪಬ್ಲಿಕ್ ಸ್ಕೂಲು ಸರ್ಕಾರದ ಅನುಮತಿ ಪಡಿಲಾರ್ದೇ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ನಾನು ದೂರು ಕೊಟ್ಟೆ. ಬಟ್ ಆ ದೂರಿನ ಅನ್ವಯ ಇಲ್ಲಿವರೆಗೆ ಆ ಅಧಿಕಾರಿಯಲ್ಲಿ ಹೋಗಿ ವಿಸಿಟ್ ಮಾಡ್ಯಾರೋ ಮಾಡಿಲೋ ಅಥವಾ ಅಲ್ಲಿನ ಅಧಿಕಾರಿಗಳ ಮೇಲೆ ನಾನು ಆ್ಯಕ್ಷನ್ ತಗೋರಿ ಅಂತ ಹೇಳಿದ. ಮತ್ತು ಆ ಯಾವುದು ಸಂಸ್ಥೆಯ ಮಂಡಳಿ ಅಧ್ಯಕ್ಷ ಮತ್ತು ಸದಸ್ಯ ಮಂಡಳಿಗಳ ಮೇಲೆ ಏನಪ್ಪ ಅಂದ್ರೆ ಕ್ರಿಮಿನಲ್ ಕೇಸ್ ಮಾಡಿರಿ ಅಂತೇಳಿ ಕೂಡ ನಾನು ದೂರಿನಲ್ಲಿ ಉಲ್ಲೇಖ ಮಾಡಿದೆ. ಆದರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಆ ಸದಸ್ಯ ಮಂಡಳಿಗಳ ಮೇಲೆ ಆ್ಯಕ್ಷನ್ನೂ ಕೂಡ ಆಗಿಲ್ಲ, ಅವ್ರ ಮೇಲೆ FIRನೂ ಆಗಿಲ್ಲ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ಆ್ಯಕ್ಷನ್ ಆಗಿಲ್ಲ, ಮತ್ತು ನನಗೆ ಯಾವುದೇ ಥರದ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಹಿಂಬರ ಬಂದಿಲ್ಲ. ಅದಕ್ಕೆ ನಂದು ಒಂದೇ ಒಂದು ಏನು ಮನವಿ ಇದೆ ಅಂದರೆ, ಇವತ್ತು ಸರ್ಕಾರಕ್ಕೆ ಅದನ್ನು ಮನವಿ ಮಾಡ್ತೀನಿ, ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ನಾನು ಇವತ್ತು ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡಿದೇನೆಂದ್ರೆ, ಇಂಥ ಶಾಲೆಗಳು ಅನಧಿಕೃತವಾಗಿ ಏನು ಶಾಲೆಗಳು ನಡೆಸ್ತಾ ಇದ್ದಾರೆ, ಇಂಥ ಶಾಲೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಹೋಗಿ ವಿಸಿಟ್ ಮಾಡಿ ಯಾಕೆ ಅವರು ಅನಧಿಕೃತವಾಗಿ ಅವರು ಶಾಲೆ ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಏನಪ್ಪ ಕೂಡಲೇ ಆ್ಯಕ್ಷನ್ ತೊಗೋಬೇಕು. ಅವ್ರ ಮೇಲೆ ಏನಪ್ಪ ಅಂದ್ರೆ